ನಿಮ್ಗೆ ಎಷ್ಟು ವರ್ಷದಿಂದ ಶುಗರ್ ಇತ್ತು? ಈಗ 54 ವರ್ಷ ನಮ್ಗೆ 45ಗೆ ಸ್ಟಾರ್ಟ್ ಆಯ್ತು. ಎಷ್ಟು ವರ್ಷದಿಂದ ಶುಗರ್ ಇದೆ ನಿಮ್ಗೆ? ಇದು ಮೇಡಮ್ ನನಗೆ ಒಂದು 3 ವರ್ಷದಿಂದ ಇತ್ತು ಶುಗರ್. ಎಷ್ಟು ವರ್ಷದಿಂದ ಇತ್ತು ಸರ್? 16 ವರ್ಷದಿಂದ ಇತ್ತು. ಇವತ್ತು ಮೊದಲು 200 ವರೆಗೂ ಇತ್ತು, 200 ವರೆಗೂ ಇತ್ತು. ಈಗ ಬೆಳಗ್ಗೆ ಚೆಕ್ ಮಾಡೋದನ್ನು 108 ಇದೆ. ಅವಾಗ ನಂದು ಹೆಚ್ಚು ಕಮ್ಮಿ 12 ಚಿಲ್ಲರೆ ಇತ್ತು HbA1c. ಇವಾಗ ನಂದು HbA1c 5.4 ಇದೆ. HbA1c 11 ಇತ್ತು, ಇವಾಗ 6.7 ಬಂದಿದೆ ಮೇಡಮ್. HbA1c ಎಷ್ಟಿತ್ತು ಮುಂಚೆ? ಅದು 11 ಇತ್ತು, ಇವಾಗ ಈಗ 6.5 ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಮಗೆ ತುಂಬಾ ಅನುಕೂಲ ಆಗಿದೆ. ಇಂಗ್ಲಿಷ್ ಮೆಡಿಸಿನ್ ಇಲ್ಲ, ಇಲ್ಲಿಯವ್ರ ಮೆಡಿಸಿನ್ ಏನೋ ತಗೋತಿಲ್ಲ, ಫುಡ್ ಅಲ್ಲೇ ಇದ್ ಮಾಡಿದೀನಿ. ನಿಮಗೆ ಶುಗರ್ ಬಂದಿತ್ತು ನನ್ನ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲ ಗುಡುಚಿಗೆ ಹೋಗಿ ಬನ್ನಿ. ಆಲ್ರೆಡಿ ಅವರು ಒಂದು 3 ಜನ ಬಂದಿದ್ದಾರೆ. ಹೊಸ ಮೆಂಬರ್ಸ್ 5 ಮೆಂಬರ್ಸ್ ಕರ್ಕೊಂಬಂದಿದೆ ಮಾಲೂರಿಂದ, ಅವ್ರಿಗೂ ತೋರ್ಸಿ ಕಳಿಸ್ತೆ. ಈಗ ಎಷ್ಟು ಖುಷಿ ಆಗುತ್ತೆ. ಓ ತುಂಬಾ ಖುಷಿ ಆಗುತ್ತೆ, ದೇವ್ರು ಸಿಕ್ಕಂಗೆ ಸಿಕ್ಕಿದ್ದಾರೆ. ಒಂಥರ ಸೋಷಿಯಲ್ ವರ್ಕ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕೋಆಪರೇಟಿವ್ ಮಾಡ್ತಾರೆ. ಗುಡುಚಿ ಆಯೋರಿಗೆ ನಾವು ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಗೊಂದು ಒಳ್ಳೆ ಜೀವನ ಕೊಟ್ಟಿದ್ದಾರೆ, ತುಂಬಾ ಸಹಾಯ ಆಗಿದೆ ಇವ್ರ ಕಡೆಯಿಂದ. ಅಷ್ಟೇ ಅಲ್ವಾ ಹೇಳಕ್ ನಾವು ಇಷ್ಟಪಡ್ತೀವಿ. ಹಾಯ್ ಹಲೋ ನಮಸ್ತೆ. ಗುಡುಚಿ ಆಯುರ್ವೇದದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸುಷ್ಮಾ ನಾಗಯ್ಯ. ವೀಕ್ಷಕರ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಸಾಕಷ್ಟು ಪೇಷಂಟ್ಸ್ ಹತ್ರ ಮಾತಾಡೋಣ. ಅವ್ರಿಗೆ ಗುಡುಚಿ ಆಯುರ್ವೇದ ಯಾವ ರೀತಿ ಹೆಲ್ಪ್ ಮಾಡಿದೆ ಲೈಫಲ್ಲಿ, ಡಯಾಬಿಟಿಸ್ನ ರಿವರ್ಸ್ ಮಾಡೋದಕ್ಕೆ ಯಾವ ರೀತಿ ಹೆಲ್ಪ್ ಮಾಡಿದೆ, ಇವಾಗ ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಮುಂಚೆ ಅವ್ರ ಶುಗರ್ ಲೆವೆಲ್ ಎಷ್ಟಿತ್ತು, ಇವಾಗ ಎಷ್ಟಿದೆ ಅಂತೆಲ್ಲ ಫುಲ್ ತಿಳ್ಕೊಳ್ಳೋಣ. ಅವ್ರ ಬಗ್ಗೆ ಬನ್ನಿ ಹಾಗಾದ್ರೆ. ಓಕೆ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಮತ್ತೊಬ್ರು ಪೇಷಂಟ್ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಕೂಡ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಮಂಜುನಾಥ್ ಬಿ. ಓಕೆ, ಎಲ್ಲಿಂದ ಬಂದಿದ್ದೀರಾ? ಕೋಲಾರಿಂದ. ಓಕೆ ಸರ್, ಏನಾಗಿತ್ತು ನಿಮ್ಗೆ? ಶುಗರ್ ದವ ನಮ್ಗೆ ಓವರ್ ಆಗಿತ್ತು. ಓಕೆ, ಒಂದು 6-7 ತಿಂಗಳಿಂದ ಇಲ್ಲಿ ಬರ್ತಾ ಇದ್ವಿ. ಫಸ್ಟ್ ನಮ್ಗೆ ಒಂದು 180-200 ವರೆಗೂ ಇರ್ತಾ ಇತ್ತು. ಆಮೇಲೆ ಕೈ ಉರಿ, ಕಾಲು ಉರಿ, ಯೂರಿನ್ ಇನ್ಫೆಕ್ಷನ್, ಮೋಷನ್ ಪ್ರಾಬ್ಲಮ್ ಈ ತರ ಎಲ್ಲ ಆಗ್ತಾ ಇತ್ತು. ಈಗ ಬಂದು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಈಗೆಲ್ಲ ನಾರ್ಮಲ್ ಆಗಿದೆ. ಅದಕ್ಕೆ ಈಗ ಇವತ್ತು 7ನೇ ತಿಂಗಳು, ಈಗ 7 ಮಂತ್ಸ್ ಆಗಿದೆ. ನೋಡ್ಕೊಂಡು ವಿಸಿಟ್ ಮಾಡೋಣ ಅಂತ ಬಂದಿದ್ದೆ. ನೋಡ್ಕೊಂಡು ಈಗ ಹೋಗೋಣ ಅಂತ ಹೊರಟಿದ್ವಿ. ಓಕೆ, ನಿಮ್ಗೆ ಎಷ್ಟು ವರ್ಷದಿಂದ ಶುಗರ್ ಇತ್ತು? ನಮ್ಗೆ ಈಗ 54 ವರ್ಷ, ನಮ್ಗೆ 45ಗೆ ಸ್ಟಾರ್ಟ್ ಆಯ್ತು. ಓಕೆ, 10 ವರ್ಷ ಆಯ್ತು. ಓಕೆ, ಇಲ್ಲಿ ನೀವು ಎಷ್ಟು ತಿಂಗಳಿಂದ ಟ್ರೀಟ್ಮೆಂಟ್ ತಗೊಳ್ತಾ? 7 ತಿಂಗಳು, 7 ಮಂತ್ಸ್, 7 ತಿಂಗಳಿಂದ ಟ್ರೀಟ್ಮೆಂಟ್. ಸೊ ಇವಾಗ ಎಷ್ಟಿದೆ ಸರ್ ಶುಗರ್ ರೇಟಿಂಗು? ಮುಂಚೆ ಎಷ್ಟಿತ್ತು? ಇವತ್ತು ಮೊದಲು 200 ವರೆಗೂ ಇತ್ತು, 200 ವರೆಗೂ ಇತ್ತು. ಈಗ ಬೆಳಗ್ಗೆ ಚೆಕ್ ಮಾಡೋದನ್ನು 108 ಇದೆ. ಓಕೆ, ಬಿಫೋರ್ ಫುಡ್? ಹೌದು. ಓಕೆ ಓಕೆ, ಯಾವ ರೀತಿ ಚೇಂಜ್ ಮಾಡ್ಕೊಂಡಿದ್ದೀರಾ ಗುಡುಚಿ ಆಯುರ್ವೇದಕ್ಕೆ ಬಂದ್ಮೇಲೆ? ನಿಮ್ ಲೈಫ್ ನ ಯಾವ ರೀತಿ ಚೇಂಜ್ ಮಾಡ್ಕೊಂಡಿದ್ದೀರಾ? ಅದೇ ಇವರು ಏನೋ ಫುಡ್ ಹೇಳಿದ್ರು, ಅದನ್ನ ನಾವು ಫಾಲೋ ಮಾಡ್ಕೊಂಡು ಇದು ಜಾಗಿಂಗ್ ಮಾಡೋದು ಅದೆಲ್ಲ ಮಾಡಿದ್ವಿ. ಅದು ಮಾಡಿದ್ಮೇಲೆ ಕಂಟ್ರೋಲ್ ಆಗಿದೆ. ಓಕೆ, ಎಷ್ಟು ಖುಷಿ ಆಗುತ್ತೆ ಸರ್? ತುಂಬಾ ಖುಷಿ ಆಗಿದೆ ಮೇಡಮ್. ಇವತ್ತು ಹೊಸ ಮೆಂಬರ್ಸ್ 5 ಮೆಂಬರ್ಸ್ ಕರ್ಕೊಂಬಂದಿದೆ ಮಾಲೂರಿಂದ, ಅವ್ರಿಗೂ ತೋರ್ಸಿ ಕಳಿಸ್ತೆ. ಈಗ ಓಕೆ, ನಿಮ್ಮ ಊರಿಂದ ಕೋಲಾರದಿಂದ ಕರ್ಕೊಂಡು ಬಂದಿದ್ದೀರಾ? ಓಕೆ ಓಕೆ, 5 ಮೆಂಬರ್ಸ್ ಕರ್ಕೊಂಡು. ವೆರಿ ನೈಸ್ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಕೊಡೋದಾಗಿ ಗುಡುಚಿ ಆಯುರ್ವೇದದ ಬಗ್ಗೆ? ಮೇಡಮ್, ನಮ್ಗೆ ಆರೋಗ್ಯ ಎಲ್ಲ ತುಂಬಾ ಅನುಕೂಲ ಇದೆ. ಅನುಕೂಲ ಇಲ್ಲಿ ಬಂದ್ಮೇಲೆ ನಮ್ಗೆ ತುಂಬಾ ಸಹಾಯ ಆಗಿದೆ ಇವ್ರ ಕಡೆಯಿಂದ. ಅಷ್ಟೇ ಅಲ್ವಾ ಹೇಳಕ್ ನಾವು ಇಷ್ಟಪಡ್ತೀವಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ಸ್. ಆಯ್ತು. ಓಕೆ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಮತ್ತೊಬ್ಬ ಪೇಷಂಟ್ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಕೂಡ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಪ್ರಕಾಶ್ ಅಂತ, ಹಾಸನಿಂದ ಬಂದಿರೋದು. ಓಕೆ, ನಾನು ಕಳೆದ ಫೆಬ್ರವರಿಲಿ ಇಲ್ಲಿಗೆ ಬಂದು ಅದು 6 ಮಂತ್ ಕೋರ್ಸ್ಗೆ ಜಾಯ್ನ್ ಆದೆ. ಅವಾಗ ನಂದು ಹೆಚ್ಚು ಕಮ್ಮಿ 12 ಚಿಲ್ಲರೆ ಇತ್ತು HbA1c. ನಂದು ಸೆಪ್ಟೆಂಬರ್ಗೆ ಮುಗೀತು ಕೋರ್ಸ್. ಮತ್ತೀಗ ಜಸ್ಟ್ ಹಂಗೆ ವಿಸಿಟ್ ಕೊಡೋಣ ಅಂತ ಬಂದಿರೋದು ಅಷ್ಟೇ. ಇವಾಗ ನಂದು HbA1c 5.4 ಇದೆ. ಮೆಡಿಸಿನ್ ಏನೂ ತಗೋತಾ ಇಲ್ಲ, ಇಂಗ್ಲಿಷ್ ಮೆಡಿಸಿನ್ ಇಲ್ಲ, ಇಲ್ಲಿಯವ್ರ ಮೆಡಿಸಿನ್ ಏನೂ ತಗೋತಾ ಇಲ್ಲ, ಫುಡ್ ಅಲ್ಲೇ ಇದ್ ಮಾಡಿದೀನಿ. ಜಸ್ಟ್ ಒಂದು ಪೌಡರ್ ಕೊಟ್ರು ಅಷ್ಟೇನೆ, ಒಂದ್ ಸ್ವಲ್ಪ ದಿನ ತಗೊಳ್ಳಿ ಅಂತ ಹೇಳಿ. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಓಕೆ, ಎಷ್ಟು ವರ್ಷದಿಂದ ಶುಗರ್ ಇದೆ ನಿಮ್ಗೆ? ಇದು ಮೇಡಮ್ ನನಗೊಂದು 3 ವರ್ಷದಿಂದ ಇತ್ತು ಶುಗರ್. ಆಮೇಲೆ ಸಡನ್ ಆಗಿ ಇದಾಯ್ತಲ್ಲ, ನಾನು ವಿಡಿಯೋ ನೋಡ್ತಾ ಇದ್ದೆ, ಇವ್ರು ಫೇಸ್ಬುಕ್ ಅಲ್ಲಿ ಇದ್ ಬಂತ, ಹಂಗೆ ಸುಮ್ನೆ ಕಾಲ್ ಮಾಡಿದೆ. ಆಮೇಲೆ ಇಲ್ಲಿ ಸ್ಟಾಫ್ ಎಲ್ಲ ತುಂಬಾ ಸಾಫ್ಟ್ ಆಗಿ ಇದ್ ಮಾಡ್ತಾರೆ, ಡಾಕ್ಟರ್ ಮತ್ತು ತುಂಬಾ ಫ್ರೆಂಡ್ಲಿ ಆಗಿ ಇದ್ ಮಾಡ್ತಾರೆ. ಯಾವ ಟೈಮಲ್ಲಿ ಫೋನ್ ಮಾಡೋರು ಫೋನ್ ತೆಗಿತಾರೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾವಾಗ್ಲೂ ಟಚ್ ಅಲ್ಲಿ ಇರ್ತಾರೆ ಪುಟ್ಟ ಡೌಟ್ಸ್ ಇದ್ರು ಏನಿದ್ರು ಫೋನ್ ಮಾಡಿದ್ರು. ಆಮೇಲೆ ನಾವು ಫೋನ್ ಮಾಡ್ಲಿಲ್ಲ, ಅವರೇ ಫೋನ್ ಮಾಡಿ ಹೇಗಿದ್ದಾರೆ ಏನಂತ ಎಲ್ಲ ವಿಚಾರಿಸ್ತಾರೆ. ತುಂಬಾ ಸ್ಟಾಫ್ ಅದು ಸಾಫ್ಟ್ ಆಗಿ ಎಲ್ಲಾನು ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ. ಓಕೆ, ನಿಮ್ ಲೈಫ್ ಸ್ಟೈಲ್ ಗುಡುಚಿ ಆಯುರ್ವೇದಕ್ಕೆ ಬರೋಕ್ಕಿಂತ ತುಂಬಾ ಮುಂಚೆ ತುಂಬಾ ಚೇಂಜ್ ಮಾಡ್ಕೊಂಡಿದೀವಿ ಮೇಡಮ್. ತುಂಬಾ ಚೇಂಜ್ ಮಾಡ್ಕೊಂಡಿದೀವಿ. ಚೇಂಜ್ ಮಾಡಿ ಬೆಳಗ್ಗೆ ಸ್ವಲ್ಪ ಆಕ್ಟಿವ್ ಆಗಿ ಎಕ್ಸರ್ಸೈಸ್, ವಾಕಿಂಗ್ ಎಲ್ಲ ಮಾಡ್ತೀವಿ. ಸಂಜೆ 6:30 ಹೇಳ್ಕೊಂಡು ನಮ್ದು ಊಟ ಮುಗಿಸ್ಬಿಡ್ತೀವಿ. ಅದರಿಂದ ಸ್ವಲ್ಪ ಊಟ ಮುಗಿಸ್ಬಿಡ್ತೀವಿ. ಹಂಗಾಗ್ಬಿಟ್ಟು ನಮ್ದು ಸ್ವಲ್ಪ ನಾವು ಚೇಂಜ್ ಆಗಿದ್ದೀವಿ. ಅವ್ರು ಚೇಂಜ್ ಮಾಡಿದ್ದಾರೆ.
ಕಡೆದಾಗಿ ಗುಡುಚಿ ಗುಡುಚಿ ಆಯುರ್ವೇದ ನಾವು ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಗೊಂದು ಒಳ್ಳೆ ಜೀವನ ಕೊಟ್ಟಿದ್ದಾರೆ. ದುಡ್ಡು ನಮ್ದಿರ್ಬೋದು, ಬಟ್ ಆರೋಗ್ಯ ಕೊಟ್ಟಿರೋದು ಅವ್ರಿಗೂ ನಾವು ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್. Okay, madam. ತುಂಬಾ ಒಳ್ಳೆ ಮಾತುಗಳನ್ನ Okay. ಹೇಳಿದ್ರಿ ಗುಡುಚಿ ಆಯುರ್ವೇದ ಬಗ್ಗೆ. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು. ಮಚ್. ಓಕೆ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಮತ್ತೊಬ್ರು ಪೇಷಂಟ್ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಕೂಡ ಮಾತಾಡೋಣ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಾರಾಯಣ್ ಸ್ವಾಮಿ ಅಂತ. ಓಕೆ, ಎಲ್ಲಿಂದ ಬಂದಿದ್ದೀರಾ? ಬಸವೇಶ್ವರ ನಗರ, ರಾಜಾಜಿನಗರ ಬಸವೇಶ್ವರ ನಗರದ ಹತ್ರ ಬರ್ತಾ ಇದ್ದೀವಿ. ಓಕೆ ಸರ್, ಏನಾಗಿತ್ತು ನಿಮ್ಗೆ? ಡಯಾಬಿಟಿಕ್ ಇತ್ತು. ಓಕೆ, ಎಷ್ಟು ವರ್ಷದಿಂದ ಆಯ್ತು ಸರ್? 16 ವರ್ಷದಿಂದ ಇತ್ತು. ಓಕೆ. 16 ವರ್ಷದಿಂದ ಇದೆ. ಇವಾಗ ಇಲ್ಲಿ ಬಂದು 6 ಮಂತ್ಸ್ ಆಯ್ತು. 6 ಮಂತ್ ಇಂದ ಇವಾಗ ನಾರ್ಮಲ್ ಬಂದಿದೆ ಮೇಡಮ್. ಓಕೆ, ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟಿದೆ? HbA1c, ಶುಗರ್ ಎಲ್ಲ? HbA1c 11 ಇತ್ತು, ಇವಾಗ 6.7 ಬಂದಿದೆ ಮೇಡಮ್. ಓಕೆ, ಶುಗರ್ ಮಾಮೂಲಿ ರೇಟಿಂಗ್ಸ್, ಫಾಸ್ಟಿಂಗ್ ಮತ್ತೆ ಫಾಸ್ಟಿಂಗ್ ಅಲ್ಲಿ ಮುಂಚೆ 300 ಬಿಫೋರ್ ಫುಡ್ ಇತ್ತು. ಓಕೆ. 600 ಆಫ್ಟರ್ ಫುಡ್ ಅಲ್ಲಿ ಬರೋದು. ಇವಾಗ 110 ಬಂದಿದೆ. ಇವಾಗ 90, 100 ಆ ತರ ಬರುತ್ತೆ. ಆಫ್ಟರ್ ಫುಡ್ 150 ಅಷ್ಟು ಬಂದಿದೆ. ಓಕೆ, ನಿಮ್ಗೆ ಗುಡುಚಿ ಆಯುರ್ವೇದದ ಬಗ್ಗೆ ಹೇಗೆ ಗೊತ್ತಾಯ್ತು ಸರ್? ಫೇಸ್ಬುಕ್ ಅಲ್ಲಿ ನೋಡಿ ನನಗೆ ಗೊತ್ತಾಗಿತ್ತು ಮೇಡಮ್. ಹೌದಾ? ಓಕೆ. ನೀವು ಎಷ್ಟು ದಿನದಿಂದ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅಂದ್ರೆ? ಇವಾಗ 6 ತಿಂಗಳು ಕಂಪ್ಲೀಟ್ ಆಯ್ತು. ಓಕೆ, ಮುಂಚೆಗೂ ಇವಾಗಲೂ ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜಸ್ ಇದೆ? ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ, ಹೇಗಿತ್ತು ಮುಂಚೆ, ಇವಾಗ ಹೇಗಿದೆ? ಮೊದಲು ಟೈರ್ಡ್ನೆಸ್ ಅದೆಲ್ಲ ತುಂಬಾ ಇರೋದು. ಇವಾಗ ಲೈಫ್ ಸ್ಟೈಲ್ ಫುಲ್ ಚೇಂಜ್ ಆಗಿದೆ ಮೇಡಮ್. ತುಂಬಾ ಈ ತರ ಅಡ್ವೈಸ್ ಬೇಕು ನಮ್ಗೆ, ಎಲ್ಲರೂ ಪ್ರತಿಯೊಬ್ಬರಿಗೂ ಬೇಕು. ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ಅಡ್ವೈಸ್ ಎಲ್ಲ ಕೊಡ್ತಾರಾ? ನಮ್ಗೆ ಸುಪ್ರಿಯಾ ಮೇಡಮ್ ಅಂತ ಮುಂಚೆ ಇದ್ರು, ಇವಾಗ ಅಶ್ವಿನಿ ಮೇಡಮ್ ತುಂಬಾ ನಮ್ಗೆ ಇದ್ ಮಾಡ್ತಾ ಇದಾರೆ. ಸುಪ್ರಿಯಾ ಅವರು ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು. ಅಶ್ವಿನಿ ಮೇಡಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಕೋಆಪರೇಟಿವ್ ಮಾಡ್ತಾರೆ. ಓಕೆ ಸರ್, ಕಡೆದಾಗಿ ಗುಡುಚಿ ಆಯುರ್ವೇದದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ತರ ಸೋಷಿಯಲ್ ವರ್ಕ್ ಮಾಡ್ತಾರಲ್ಲ, ಒಂಥರ ಸೋಷಿಯಲ್ ವರ್ಕ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕೋಆಪರೇಟಿವ್ ಮಾಡ್ತಾರೆ. ಎಲ್ಲರಿಗೂ ಆರೋಗ್ಯ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ನಮ್ಮ ಜೊತೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಮತ್ತೊಬ್ರು ಪೇಷಂಟ್ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಕೂಡ ಮಾತಾಡೋಣ. ಅಮ್ಮ ನಮಸ್ತೆ. ಮಾ ನಮಸ್ತೆ. ನಿಮ್ಮ ಹೆಸರು? ಲಕ್ಷ್ಮೀ ದೇವಮ್ಮ. ಎಲ್ಲಿಂದ ಬಂದಿದ್ದೀರಾ? ಬಸವೇಶ್ವರ. ಹೌದಾ, ಏನ್ ಪ್ರಾಬ್ಲಮ್ ಇತ್ತು ನನ್ನ ನಿಮ್ಗೆ? ಮಗಳಿಗೆ ಶುಗರ್ ಬಂದ್ಬಿಟ್ಟಿತ್ತು. ನೋಡ್ಕೊಂಡೇ ಇರ್ಲಿಲ್ಲ. ಅದು 450 ಬರ್ತಾ ಇತ್ತು. ಓಕೆ. ಒಂದಿನ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅವಾಗ ಭಯ ಆಯ್ತು ನಮ್ಗೆ. ಏನಪ್ಪ ಇಷ್ಟಕ್ಕೆ ವಯಸ್ಸಿಗೆ ಹಿಂಗ ಆಗೋಯ್ತಲ್ಲ ಅಂತ. ಸೊ ಶುಗರ್ ಇರೋದು ನಾರ್ಮಲಿ ಡೇಂಜರ್ ಅಂತಾನೆ ಈಗ ಅರ್ಥ. ಯಾಕಂದ್ರೆ ನಮ್ ತಾಯಿಗೆ ಶುಗರ್ ಇತ್ತು. ಕೊನೆಗೆ ಶುಗರ್ ವ್ಯತ್ಯಾಸ ಆಗ್ಬಿಟ್ಟು ಕಣ್ಣು ಹೊಟ್ಟೋಯ್ತು ಒಂದು. ಆಮೇಲೆ ಕಿಡ್ನಿನೂ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಭಯ ಪಟ್ಟು ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ. ಗುಡುಚಿನದ್ದು ಸಂಬಂಧಪಟ್ಟಿದ್ದು ರಿವರ್ಸ್ ಮಾಡ್ತಾರೆ ಅನ್ಬಿಟ್ಟು ಅದಕ್ಕೆ ನಾವು ಇಲ್ಲಿ ಬಂದು ತೋರ್ಸೋಣ ಅನ್ಬಿಟ್ಟು ಬಂದಾಗ 8 ತಿಂಗಳಾಗಿದೆ ಇಲ್ಲಿಗೆ ಬಂದು. ಫುಲ್ ನಾರ್ಮಲ್ ಬಂದ್ಬಿಟ್ಟಿದೆ. 119 100 ಊಟಕ್ಕೆ ಮುಂಚೆ 119 ಬರುತ್ತೆ. ಊಟ ಆದ್ಮೇಲೆ 120 ಬರುತ್ತೆ. HbA1c ಎಷ್ಟಿತ್ತು ಮುಂಚೆ? ಅದು 11 ಇತ್ತು. ಇವಾಗ ಈಗ 6.5 ಬಂದಿದೆ. ಓಕೆ ಓಕೆ. ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ದೇವ್ರು ಸಿಕ್ಕಂಗ್ ಸಿಕ್ಕಿದ್ದಾರೆ. ಓಕೆ. ಹಂಗಾಗಿ ನಾನು ಇದು ಯಾವತ್ತೂ ಮರೆಯೋದಿಲ್ಲ ಗುಡುಚಿನ. ಇದಾದ್ಮೇಲೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮಗೆ ಶುಗರ್ ಬಂದಿದ್ದು ನನ್ನ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಗುಡುಚಿಗೆ ಹೋಗಿ ಬನ್ನಿ ಅಂತ. ಆಲ್ರೆಡಿ ಅವರು 3 ಜನ ಬಂದಿದ್ದಾರೆ. ಓಕೆ. ಸೊ ಹಂಗಾಗಿ ಖುಷಿನೇ ಆಗುತ್ತೆ ಮೇಡಮ್. ಓಕೆ ಮ್ಯಾಮ್, ತುಂಬ ಥ್ಯಾಂಕ್ಸ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ನಿಮಗೆ ಸಾಕಷ್ಟು ಪೇಷಂಟ್ಸ್ನ ಫೀಡ್ಬ್ಯಾಕನ್ನು ಕೊಟ್ಟಿದ್ದೀವಿ. ತುಂಬ ಜನ ಡಯಾಬಿಟಿಸಿಂದ ಸಫರ್ ಆಗ್ತಿದ್ರು. ಈಗ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ತೊಗೊಂಡು ಈಗ ಅವ್ರ ಲೈಫ್ನ ಅವ್ರು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ಯಾಕ್ ತಡ, ನೀವು ಕೂಡ ಗುಡುಚಿ ಆಯುರ್ವೇದದ ಬಗ್ಗೆ ಸಾಕಷ್ಟು ಜನರಿಗೆ ಹೇಳಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಫ್ಯಾಮಿಲಿಗೆ ಹೇಳಿ, ರಿಲೇಟಿವ್ಸಿಗೆ ಹೇಳಿ, ಎಲ್ಲರೂ ಕೂಡ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ತೊಗೊಂಡು ಅವ್ರ ಲೈಫ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.